ಈಗಾಗಲೇ ಆಲ್ರೆಡಿ ಎಲ್ಲಾದರೂ ರೇಟನ್ನು ಏರಿಸ್ಬಿಟ್ಟಿದ್ದಾರೆ. ಈಗ ಬಜೆಟಲ್ಲಿ ಭಾರಿ ಕಡಿಮೆ ತೋರಿಸ್ತಾರೆ. ಈಗ ಒಂದು 10% ₹100 ₹10 ಜಾಸ್ತಿ ಮಾಡಬೇಕು ಅಂದರೆ ₹8 ಈಗಾಗಲೇ ಜಾಸ್ತಿ ಬಜೆಟ್ಗಿಂತ ಮುಂಚೆ ಮಾಡಿಬಿಟ್ಟಿದ್ದಾರೆ. ಇನ್ನು ಬಜೆಟಲ್ಲಿ ತೋರಿಸಿದ್ರೆ ನಾವು ₹2 ಜಾಸ್ತಿ ಮಾಡಿದ್ವಿ ಅಂತ. ಒಟ್ಟು ಟೋಟ್ಲ್ ಹಿಂಗೇನೆ. ಈ ಮೊನ್ನೆ ನಮ್ಮ ಊರು MLAನೇ ಓಪನ್ ಆಗಿ ಇದರೊಳಗೆ ಹೇಳಿದ್ದಾರೆ, ಅಸೆಂಬ್ಲಿಲೇ ಹೇಳಿದ್ದಾರೆ, ಎಲ್ಲರ ಕಾಲದಲ್ಲೂ KPSCನಲ್ಲಿ ಲೂಟಿ ಮಾಡೋದು, ದುಡ್ಡು ಮಾಡ್ಕೊಂಡು ಎಲ್ಲ ಮಾಡೋದು, ಮಿಸ್ಯೂಸ್ ಮಾಡೋದು ಎಲ್ಲ ಕಡೆ ಇದ್ದೇ ಇದೆ. ನಾವು ಮಾಡೇ ಮಾಡ್ತೀವಿ. ದುಡ್ಡು ಕೆಲವು ಜನ ಆ ಮಕ್ಕಳು ಓದ್ಸಕ್ಕಾಗದ್ರೆ, ಫ್ಯಾಮಿಲಿ ಸಾಕಕ್ಕಾಗದೇ ಸೂಸೈಡ್ನು ಮಾಡ್ಕೊತಾ ಇದ್ದಾರೆ ಎಷ್ಟೋ ಜನ. ನಾಳೆ ರಾಜ್ಯ ಬಜೆಟ್ ಇದೆ. ಸೊ ಬಡ ಜನಗಳಿಗೆ ಮತ್ತು ಮಧ್ಯಮ ವರ್ಗದ ಜನಗಳಿಗೆ ಏನು ರಾಜ್ಯ ಬಜೆಟಿಂದ ಯೂಸ್ ಆಗುತ್ತೆ ಅಂತ ಅನಿಸುತ್ತೆ ನಿಮಗೆ? ಬಜೆಟು ವರ್ಷ ಬಜೆಟ್ ಮಾಡ್ತಾರೆ. ಸಿದ್ದರಾಮಯ್ಯನವ್ರಿಗೆ ಜಾಸ್ತಿ ಎಕ್ಸ್ಪೀರಿಯೆನ್ಸ್ ಇದೆ, ಮಾಡ್ತಾರೆ. ಈಗ ಏನು ಮಾಡಿದ್ದಾರೆ ಗೊತ್ತಾ, ನಾನು ಲಾಸ್ಟ್ ಟೈಮ್ ಹೇಳಿದಾಗೆ ಈಗಾಗಲೇ ಆಲ್ರೆಡಿ ಎಲ್ಲಾದರೂ ರೇಟನ್ನು ಏರಿಸ್ಬಿಟ್ಟಿದ್ದಾರೆ. ಈಗ ಬಜೆಟಲ್ಲಿ ಭಾರಿ ಕಡಿಮೆ ತೋರಿಸ್ತಾರೆ. ಈಗ ಒಂದು 10% ₹100 ಜಾಸ್ತಿ ಮಾಡಬೇಕು ಅಂದರೆ ₹8 ಈಗಾಗಲೇ ಜಾಸ್ತಿ ಬಜೆಟ್ಗಿಂತ ಮುಂಚೆ ಮಾಡಿಬಿಟ್ಟಿದ್ದಾರೆ. ಇನ್ನು ಬಜೆಟಲ್ಲಿ ತೋರಿಸಿದ್ರೆ ನಾವು ₹2 ಜಾಸ್ತಿ ಮಾಡಿದ್ವಿ ಅಂತ. ಒಟ್ಟು ಟೋಟ್ಲ್ ಹಿಂಗೇನೆ. ಇದನ್ನು ನೋಡಿರಿ, ಎಂಥದ್ದು ನಮ್ಮ ಲೈಟಿಂದು ಮೊನ್ನೆ ಮಾಡಿದ್ದಾರೆ, ಈಗ ಮತ್ತೆ ಮಾಡ್ತಾರೆ. ಡಬಲ್ ಮಾಡಿದ್ರು ಆಲ್ಮೋಸ್ಟ್ ಎಲ್ಲ ಕಡೆ. ನೀರಿಂದು ಡಬಲ್ ಆಲ್ಮೋಸ್ಟ್ ಎಲ್ಲ 50% ಎಲ್ಲ ಕಡೆ ಜಾಸ್ತಿ ಮಾಡಿದ್ದಾರೆ. ಅದೇ ಬಜೆಟಲ್ಲಿ ಕಡಿಮೆ ತೋರಿಸ್ತಾರೆ, ಮೊದಲೇ ಮಾಡಿಟ್ಟಿರ್ತಾರೆ. ಇದು ಈ ಥರ ಬಜೆಟ್ ಇದು. ಯಾರಿಗೇನು ಅನುಕೂಲ ಆಗೋಂಥ ಬಜೆಟ್ ಅಲ್ಲ ಇದೆಲ್ಲ. ಫ್ರೀ ಬೀಸು ಅಷ್ಟೇ. ಲಾಸ್ಟ್ ಟೈಮ್ ಹೇಳ್ದಂಗೆ ಎಲ್ಲ ಸದ್ಯಕ್ಕೆ ನಿಲ್ಲಿಸ್ತಾರೆ, ಎಲ್ಲ ಇದೋಗುತ್ತವು ಅಷ್ಟೇ. ಬಜೆಟ್ಗೇನು ನಾವು ಹೋಪ್ಸ್ ಏನು ಇಟ್ಕೊಳ್ಳೋಂಗಿಲ್ಲ. ಯಾವಾಗ ಕಡಿಮೆ ಆಗಿದೆ ಹೇಳಿ? ಯಾವುದು ಕಡಿಮೆ ಆಗೋಲ್ಲ. ಬರೀ ಜಾಸ್ತಿ ಮಾಡೋಕ್ಕೆ ಒಂದು ಬಜೆಟ್ ಅಷ್ಟೇ ಇದು. ಈಗ ಆಲ್ರೆಡಿ ಜಾಸ್ತಿ ಮಾಡಿದ್ದಾರೆ. ಬಜೆಟ್ ಒಂದು ನೆವ ಅಷ್ಟೇ. 2% ಮಾಡ್ತಾರೆ, 8% ಹಾಲೇ ಮಾಡಿದ್ದಾರೆ. ಹಿಂಗೆ ಬೇಡದೇ ಇರೋದಕ್ಕೆಲ್ಲ ಮಾಡ್ತಾರೆ. ಬೇಡ ಈ ಫ್ರೀ ಬೀಸ್ ಕೊಡೋದು ಬದಲು ರೇಟೇ ಕಡಿಮೆ ಮಾಡಿಬಿಟ್ರೆ ಅದೇ ಕಾಂಪನ್ಸೇಟ್ ಆಗಿರೋದು ಅಲ್ವಾ? ಅದೇ ಸಿದ್ದರಾಮಯ್ಯನವ್ರನ್ನ 14ನೇ ಬಜೆಟ್ ಇದು. ಸಿದ್ದರಾಮಯ್ಯನವರು 14ನೇ ಸರಿ ಇದು ಬಜೆಟ್ ಮಂಡನೆ ಮಾಡ್ತಾ ಇರೋದು. ಸೊ ಏನು ಹೇಳ್ತೀರಾ ಇದ್ರ ಬಗ್ಗೆ? ಅದೇ ಹೇಳಿದ್ನಲ್ಲ, ಅವ್ರಿಗೆ ಎಕ್ಸ್ಪೀರಿಯೆನ್ಸ್ ಇದ್ರೂ ಅದನ್ನು ಕರೆಕ್ಟಾಗಿ ಮಾಡ್ಕೊಂಡು ಹೋಗ್ಬೋದು. ಮಾಡೋದಂಥ ಕೆಪಾಸಿಟಿ ಇದೆ, ಬಟ್ ದುಡ್ಡೇ ಇಲ್ವಲ್ಲ. ಇವರೆಲ್ಲ ಕಡೆ ಕಿತ್ತಾಡೋದು ಮಾಡೋದು, ಲೂಟಿ ಮಾಡೋದು ಕಡಿಮೆ ಮಾಡಿದ್ರೆ ದುಡ್ಡಾಗುತ್ತೆ ನೋಡಿ ಎಲ್ಲ ಕಡೆ. ಈ ಮೊನ್ನೆ ನಮ್ಮ ಊರು MLAನೇ ಓಪನ್ ಆಗಿ ಇದರೊಳಗೆ ಹೇಳಿದ್ದಾರೆ, ಅಸೆಂಬ್ಲಿಲೇ ಹೇಳಿದ್ದಾರೆ, ಎಲ್ಲರ ಕಾಲದಲ್ಲೂ KPSCನಲ್ಲಿ ಲೂಟಿ ಮಾಡೋದು, ದುಡ್ಡು ಮಾಡ್ಕೊಂಡು ಎಲ್ಲ ಮಾಡೋದು, ಮಿಸ್ಯೂಸ್ ಮಾಡೋದು ಎಲ್ಲ ಕಡೆ ಇದ್ದೇ ಇದೆ. ನಾವು ಮಾಡೇ ಮಾಡ್ತೀವಿ. ದುಡ್ಡು ಮಾಡಲೇಬೇಕು ನಾವು, ಯಾಕಂದರೆ 4 ಜನಕ್ಕೆ ಹಂಚ್ಬೇಕಲ್ವ. ನಮ್ಮ ಮದುವೆಗೆ ಅಂತ ಬರ್ತಾರೆ. ನಮ್ಮ ಊರು MLAನೇ ಅಸೆಂಬ್ಲಿಲೇ ಹೇಳಿದ್ದಾರೆ, ಅದನ್ನು ಓಪನ್ನಾಗಿ ಹೇಳಿದ್ದಾರೆ. ಇದೆಲ್ಲ ಫ್ಯಾಕ್ಟ್ ಅದು. ಇದನ್ನು ನಾವೇನು ಪ್ರೂಫ್ ಬೇಕು ಅಂತ ಏನಿಲ್ಲ, ಇದೆಲ್ಲ ಫ್ಯಾಕ್ಟ್ ಇದು. ಎಲ್ಲ ಲೂಟಿ ಮಾಡಿಕೊಂಡೆ ಮತ್ತು ಇದನ್ನೆಲ್ಲ ಮಾಡೋದು. ಬಜೆಟು ಅಷ್ಟೇ, ಇದೂ ಅಷ್ಟೇ. ಇವರೆಲ್ಲ ಮಾಡಿ ಸುಮ್ಮನೆ ಒಂದು ನೆವಕ್ಕೊಂದು ಬಜೆಟ್ ಅಷ್ಟೇ ಇವರಿಗೆಲ್ಲ. ಯಾವುದೇ ಡಿಪಾರ್ಟ್ಮೆಂಟ್, ಯಾವುದೇ ಸರ್ಕಾರ ಬಂದ್ರೂ ಇದೇ ಥರನೇ ಮಾಡೋದು. ಕರಪ್ಷನ್ ಕಡಿಮೆ ಆದರೆ ತಾನಾಗೆ ಇದಾಗುತ್ತೆ. ಇದು ಫ್ರೀ ಬಿ ಕೊಡೋದು ಬದಲು ರೇಟ್ಗಳನ್ನೇ ಕಡಿಮೆ ಮಾಡಿಬಿಟ್ರೆ ಎಲ್ಲರೂ ತಗೋತಾರೆ. ಅದು ಕರೆಕ್ಟ್ ಅದು. ನಾಳೆ ರಾಜ್ಯ ಬಜೆಟ್ ಇದೆ. ಸೊ ಏನು ನಿರೀಕ್ಷೆಗಳಿದೆ ನಿಮಗೆ? ಬಜೆಟಲ್ಲಿ ಏನೇನು ಮಾಡ್ತಾರೆ ನಮ್ಮ CM ಅವರು ಅಂತ ಅನ್ಕೊಳ್ತಾ ಇದ್ದೀರಾ? ನಮ್ಗೆ ಅನುದಾನ ಏನು ಬೇಕಾಗಿಲ್ಲ. ಅಚ್ಚುಕಟ್ಟಾಗಿ ಒಳ್ಳೆ ಮಕ್ಳಿಗೆ, ಸ್ಟೂಡೆಂಟ್ಗೆ ಕಾಲೇಜ್ ಮಾಡಿಕೊಡ್ಲಿ. ಡೊನೇಷನ್ ಜಾಸ್ತಿ. ಪ್ರೈವೇಟ್ ಕಾಲೇಜಲ್ಲಿ ತುಂಬ ಡೊನೇಷನ್ ತಗೋತಿದ್ದಾರೆ. ಅದ್ರ ಬದಲು ತುಂಬ ನಮ್ಗೆ ಅನುಕೂಲ ಆಗೋದ್ರೆ ಬಡವ್ರ ಮಕ್ಕಳಿಗೆ ಒಂದು ದರ್ಖಾಸ್ ಭೂಮಿ ಅಲ್ಲಿ ಅಕ್ಕಪಕ್ಕದಲ್ಲಿ ಲ್ಯಾಂಡ್ಗಳಿದೆ. ಆ ಲ್ಯಾಂಡಲ್ಲಿ ಒಳ್ಳೊಳ್ಳೆ ಕಾಲೇಜ್ಗಳು, ಆ ಕಾಲೇಜಲ್ಲಿ ನಮಗೆ ಮಕ್ಕಳಿಗೆ ಭವಿಷ್ಯಗಳು ಸಿಗ್ತಾ ಇಲ್ಲ. ಕೆಲವು ಮಕ್ಕಳು ಡಾಕ್ಟ್ರು ಇನ್ನೊಂದಕ್ಕೆ ಓದೋಕ್ಕಾಯ್ತಿಲ್ಲ, ಇಂಜಿನಿಯರ್ಗೆ ಓದೋಕ್ಕಾಯ್ತಿಲ್ಲ, ಲಕ್ಷಾಂತರ ರೂಪಾಯಿ ಡೊನೇಷನ್ ಕಟ್ಟೋಕ್ಕಾಯ್ತಿಲ್ಲ. ಕೆಲವು ಜನ ಆ ಮಕ್ಕಳು ಓದ್ಸಕ್ಕಾಗದ್ರೆ, ಫ್ಯಾಮಿಲಿ ಸಾಕಕ್ಕಾಗದೇ ಸೂಸೈಡ್ನು ಮಾಡ್ಕೊತಾ ಇದ್ದಾರೆ ಎಷ್ಟೋ ಜನ. ತುಂಬ ತೊಂದರೆ ಮಾಡ್ತಾರೆ. ಇಲ್ಲ ಕೆಲವು ಮಕ್ಕಳಿಗೆ ಓದೋಕ್ಕೂ ಆಯ್ತದೆ, ಕೆಲವು ಮಕ್ಳಿಗೆ ಓದೋಕ್ಕಾಗೈತಿಲ್ಲ, ಕೆಲವು ಮಕ್ಕಳಿಗೆ ತಂದೆ ತಾಯಿನೇ ಸರಿ ಇರಲ್ಲ. ಆ ಥರ ಬೇಕಾದಷ್ಟು ಭಾವನೆಗಳು ನಡೀತಾ ಇದೆ ನಮ್ಮ ಅಕ್ಕಪಕ್ಕದಲ್ಲಿ. ಈಗ ಲೇವಿಟ್ಗಳು ಮಾಡಿ ಎಷ್ಟೆಷ್ಟೋ ಮಕ್ಕಳಿಗೆ ಓದೋಕ್ಕೆ ಮತ್ತೊಂದು ಸಿಗರೇಟು, ಆಳು ಮೂಳು ಎಲ್ಲ ತಂದು ಕೊಡ್ತಾ ಇದ್ದಾರೆ. ಆಲ್ರೆಡಿ ಮೈಸೂರು ಹದಗೆಟ್ಟು ಹೋಗಿದೆ. ತುಂಬ ಹದಗೆಟ್ಟಿದೆ ಅಂದರೆ ಕೆಲವು ಜನ ಯಾವುದೂ ಸರ್ಕಾರದಲ್ಲೇ ಆಗಲಿ ಇನ್ನೊಂದರಲ್ಲೇ ಆಗಲಿ ಬಿಗು ಬಂದೋಬಸ್ತ್ ಇಲ್ಲ. ಬಿಗು ಬಂದೋಬಸ್ತ್ ಬರಬೇಕು ಅಂದರೆ ಅವರು ಏನೇ ಮಾಡಿದ್ರು ಒಂದು ಬಿಗು ಬಸ್ತು ತಗೋಬೇಕು. ತಗೋತಾ ಇಲ್ಲ ಯಾರು. ಯಾಕಂದರೆ ಮಕ್ಕಳು ಸ್ಟೂಡೆಂಟು ಒಂದು ಕಾಲೇಜ್ ಹತ್ರ ಸಿಗರೇಟ್ ಮಾರೋದು, ಟೀ ಮಾರೋದು, ಅದು ಕಾನೂನು ಚೌಕಟ್ಟಲ್ಲಿ ಏನೂ ಇಲ್ಲ. ಎಲ್ಲನೂ ಎಲ್ಲಿ ಬೇಕಲ್ಲಿ ಇಟ್ಕೋತಾರೆ, ಎಲ್ಲಿ ಬೇಕೋ ಅಲ್ಲಿ ಮಾಡಿಸ್ತವ್ರೆ. ರೈತರು ಗೇದೆ ಸಾಯ್ತಿದ್ದಾರೆ, ಸಾವುಕಾರರಾಗೆ ಇರ್ತಿದ್ದಾರೆ. ಕೆಲವು ಮಕ್ಕಳಿಗೆ ಏನು ಮಾಡ್ತಾರೆ, ಈಗ ಡೊನೇಷನ್ ಮಾಡ್ತಾರೆ. ಇನ್ನೊಂದು ಕೆಲವು ತಾಲೂಕು ಆಫೀಸಲ್ಲಿ ಹಂತವಾಗಿ ಮಾಡ್ತಾ ಇದ್ದಾರೆ. ಅಲ್ಲಿ ಲಂಚ ತಕ್ಕಂಡು ಕಾನೂನು ಪದ್ಧತಿ ಕೆಲಸ ಮಾಡ್ತಾ ಇದ್ದಾರೆ. ಯಾರುವೇ ಮಾನವೀಯತೆಯಾಗಿ ಅವ್ರ ಜಮೀನಿ ಆಗಲಿ ಮತ್ತೊಂದೇ ಆಗಲಿ ಮಾಡ್ಕೊಡ್ತಾ ಇಲ್ಲ. ಹೊರಗಡೆ ಲಂಚ ತಕ್ಕಂದೇ ಮಾಡ್ತಾ ಇರೋದು. ಓದೋಕ್ಕೂ ಲಂಚ, ಡೊನೇಷನ್ ತಗೊಳಕ್ಕೂ ಲಂಚ, ಜಮೀನು ಏನೇ ಖಾತಾ ಮಾಡಿಸ್ಕೊಳ್ಳೋಕ್ಕೂ ಲಂಚ. ಅಲ್ಲಿ ಬರೀತಾರೆ ಅಂಥವ್ರದ್ದೇ ನಡೀತಿರೋದು. ಒಳಗಡೆ ಹೋಗ್ತಾರೆ, ಅವ್ರು ಕೆಲಸ ಮಾಡಿಸ್ಕೊತಾರೆ, ಈಚೆಗೆ ಬರ್ತೀವಿ. ಇಷ್ಟು ಮಾತ್ರ ನಮ್ಮ ಮಾಹಿತಿ. ಬೀಟ್ ಪ್ಲಸ್ ಕರ್ನಾಟಕ.